ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಹೊಸ ತಿಂಗಳಿನಲ್ಲಿ, ಈ ಆಗಸ್ಟ್ ತಿಂಗಳಿನಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಕರ್ತನು ತಾನೇ ನಮ್ಮನ್ನು ಕಳೆದ 7 ತಿಂಗಳುಗಳ ಕಾಲ, ಈ ವರ್ಷದ 7 ತಿಂಗಳುಗಳ ಕಾಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಎಲ್ಲ ಕಾರ್ಯಗಳಲ್ಲಿ ಆತನು ಜೊತೆಯಾಗಿ ಬಂದು ಮಾರ್ಗದರ್ಶನವನ್ನು ಕೊಟ್ಟು ಕುರುಬನಂತೆಯೂ ತಂದೆಯಂತೆಯೂ ನಮ್ಮನ್ನು ನಡೆಸಿ ಈ ಹೊಸ ತಿಂಗಳಿನಲ್ಲಿಯೂ ಕೂಡ ನಮ್ಮನ್ನು ನಡೆಸುವುದಕ್ಕೆ ಆತನು ಸಿದ್ಧರಾಗಿದ್ದಾರೆ. ಇಸ್ರಾಯೇಲ್ ದೇವರು ನಮ್ಮನ್ನು ನಡೆಸುವವನು, ಆತನು ಎಂದಿಗೂ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ದಿನಾಗಲೂ ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಈ ಮುಂಜಾನೆಯಲ್ಲಿ, ಈ ಹೊಸ ತಿಂಗಳಿನಲ್ಲಿ ಕರ್ತನು ನಮ್ಮೆಲ್ಲರನ್ನ ಮತ್ತೊಂದು ಆವರ್ತಿ ಒಂದು ಪ್ರವಾದನ ವಾಕ್ಯದಿಂದಲೂ ಬಲಪಡಿಸಿ ಮಾತನಾಡ್ತಾ ಇದ್ದಾರೆ. ರೂತಳು ಬರೆದ ಪುಸ್ತಕ 4ನೇ ಅಧ್ಯಾಯದ 11ನೇ ವಚನದಲ್ಲಿ, ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ ರಾಹೇಲ್, ಲೇಯ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. ಎಫ್ರತ್ತಾದಲ್ಲಿ ಸತ್ಕಾರ್ಯವನ್ನು ಮಾಡು, ಬೆತ್ಲೆಹೇಮಿನಲ್ಲಿ ಘನವಂತನಾಗು. ದೇವಜನರೇ, ಈ ಆಗಸ್ಟ್ ತಿಂಗಳಿನಲ್ಲಿ ಕರ್ತನ ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯ, ನಮ್ಮನ್ನು ದೇವರು ರೂತಳನ್ನು ಅಭಿವೃದ್ಧಿಪಡಿಸಿದ ಹಾಗೆ, ರಾಹೇಳನ್ನು ಅಭಿವೃದ್ಧಿಪಡಿಸಿದ ಹಾಗೆ, ಲೇಯಳನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿದ ಹಾಗೆ ದೇವರು ಈ ತಿಂಗಳಿನಲ್ಲಿ ನಮ್ಮನ್ನು ಕೂಡ ಅಭಿವೃದ್ಧಿಪಡಿಸುವುದಕ್ಕೆ ಹೋಗುವಂಥ ತಿಂಗಳು ಇದಾಗಿದೆ. ವಿಶೇಷವಾಗಿ ಈ ಆಗಸ್ಟ್ ತಿಂಗಳು ನಿಮ್ಮೆಲ್ಲರಿಗೆ ಕರ್ತನ ವಾಗ್ದಾನ ಮಾಡ್ತಾ ಇದ್ದಾರೆ. ನಾವು ರೂತಳ ಹಾಗೆ ಇರುವಾಗ, ನಾವು ರೂತಳ ಸ್ವಭಾವದಲ್ಲಿ ನಡೆಯುವಾಗ ದೇವರು ವಿಶೇಷವಾದ ಆಶೀರ್ವಾದದಲ್ಲಿ ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸೋದಕ್ಕೆ ಆತನು ಮನಸ್ಸು ಮಾಡಿದ್ದಾರೆ. ಪ್ರಿಯ ದೇವಜನರ, ನಾವು ಎಷ್ಟೋ ಬಾರಿ ಏನು ಯೋಚಿಸ್ತೀವಿ ಅಂದರೆ, ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಅಚಾನಕವಾಗಿ ಒಂದು ದುರ್ಘಟನೆ ನಡೆದು ಹೋಯಿತು, ನಾನು ಅಂದುಕೊಂಡಂತೆ ನನ್ನ ಜೀವಿತ ನಡೆಯಲಿಲ್ಲ, ಎಲ್ಲೋ ಒಂದು ಕಾರ್ಯ ನನಗೆ ಸೋಲು ಉಂಟಾಯಿತು, ಅವಮಾನ ಉಂಟಾಯಿತು, ನಷ್ಟ ಉಂಟಾಯಿತು ಅಂದ ತಕ್ಷಣ ನಾವು ಯೋಚಿಸುವ ಮೊದಲನೇ ಚಿಂತೆ ಇದಾಗಿರ್ತದೆ, ಇಲ್ಲಿಗೆ ನನ್ನ ಜೀವಿತ ಮುಗಿದೋಯ್ತು ಬಿಡು ಅಂತ. ಆದರೆ ಇಲ್ಲ ಪ್ರಿಯ ದೇವಜನರೇ, ಯೆಹೋವನು ನಮ್ಮ ದೇವರು. ವಾಕ್ಯ ಹೇಗೆ ಹೇಳ್ತದೆ, ಯಾರಿಗೆ ಯೆಹೋವನು ದೇವರಾಗಿದ್ದಾರೋ ಅವರು ಭಾಗ್ಯವಂತರು ಅಂತ. ಇವತ್ತು ನಮ್ಮ ಜೀವಿತದಲ್ಲಿ ಎಂತಹ ಸನ್ನಿವೇಶಗಳು ಬಂದರೂ ಕೂಡ ಯೆಹೋವನು ನಮ್ಮ ದೇವರಾಗಿದ್ದದಕ್ಕಾಗಿ ವಿಶೇಷವಾಗಿ ವಾಕ್ಯ ಬಲಪಡಿಸುವ ಪ್ರಕಾರ ರೂತಳ ಬದುಕಿನಲ್ಲಿ ಅವತ್ತಿಗೆ ಆಕೆಯ ಎಲ್ಲ ಕಾರ್ಯಗಳು ಮುಗಿದೋಯ್ತು, ತನ್ನ ಜೀವಿತ ಅಲ್ಲಿಗೆ ನಿಂತು ಹೋಯಿತು ಅನ್ನುವ ಪರಿಸ್ಥಿತಿಗಳು ಸುತ್ತಮುತ್ತಲು ಉಂಟಾದರೂ ಕೂಡ ರೂತಳು ಯೆಹೋವನನ್ನು ಆತುಕೊಂಡದಕ್ಕಾಗಿ, ರೂತಳು ಯೆಹೋವನನ್ನು ಅಂಟಿಕೊಂಡದಕ್ಕಾಗಿ, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸುವಂಥ ಒಬ್ಬ ಮಗಳಾಗಿ ಇದ್ದದಕ್ಕಾಗಿ ಯೆಹೋವನು ರೂತಳ ಜೀವಿತವನ್ನು ಮತ್ತೆ ಪುನಃ ಕಟ್ಟಿ ಅಭಿವೃದ್ಧಿಪಡಿಸಿದ ಪ್ರಕಾರವೇ ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಒಂದು ವೇಳೆ ಏನಾದರೂ, ಇಲ್ಲ ಬ್ರದರ್, ಬಹಳ ಬಾರಿ ಈ ವಿಧವಾದ ಸೋಲು ನೋಡಿಬಿಟ್ಟಿದ್ದೇನೆ, ಎಷ್ಟೊಂದು ಬಾರಿ ನಿರೀಕ್ಷೆ ಇಟ್ಟು ಪ್ರಾರ್ಥಿಸಿ ಮತ್ತೆ ನಿರೀಕ್ಷೆ ಕಳೆದುಕೊಂಡು ಬಿಟ್ಟಿದ್ದೇನೆ, ನನ್ನ ಜೀವಿತದಲ್ಲಿ ಮತ್ತೆ ಆಗುವುದಿಲ್ಲ, ಈ ಕಾರ್ಯ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ, ನನ್ನ ಕತೆ ಇಲ್ಲಿಗೆ ಮುಗಿಯಿತು ಅನ್ನುವ ಪರಿಸ್ಥಿತಿಗಳು ಒಂದು ವೇಳೆ ನಿಮ್ಮ ಸುತ್ತಮುತ್ತಲು ಇರುವುದಾದರೆ, ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ರೂತಳನ್ನು ಅಭಿವೃದ್ಧಿಪಡಿಸಿದ ಹಾಗೆ ನಾನು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತೇನೆ. ಆಕೆಯ ಜೀವಿತವನ್ನು ಕಟ್ಟಿಕೊಟ್ಟ ಹಾಗೆ ನಿಮ್ಮ ಕುಟುಂಬ ಜೀವಿತಗಳನ್ನು ಕೂಡ ನಾನು ಕಟ್ಟಿಕೊಡುತ್ತೇನೆ ಅಂತ. ಹಾಗಾಗಿ ಈ ಆಗಸ್ಟ್ ತಿಂಗಳನ್ನು ನಂಬಿಕೆಯೊಟ್ಟಿಗೆ ನಾವು ಪ್ರಾರಂಭಿಸೋಣ. ಎಷ್ಟೋ ನೆಗೆಟಿವಿಟಿ, ಎಷ್ಟೋ ನಕಾರಾತ್ಮಕವಾದ ಮಾತುಗಳು ನಮಗೆ ಕೇಳಿಸ್ತದೆ. ಹೌದು, ನಿನ್ನ ಕೈಲಿ ಆಗುವುದಿಲ್ಲ ಬಿಡು, ಇಷ್ಟು ದಿನವೇ ಆಗಲಿಲ್ಲ, ಈಗ ಎಲ್ಲಿ ಆಗ್ತದೆ, ಇಷ್ಟು ದಿನವೇ ನಿನ್ನ ಕೈಯಲ್ಲಿ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯವಾಗಲಿಲ್ಲ, ಇವಾಗ ಇಲ್ಲಿ ಮಾಡು ಮುಗಿಸ್ತೀಯ, ನಿನ್ನ ಕಡೆ ಯಾವಾಗ ದೇವರು ಕಣ್ಣು ತೆಗಿತಾರೆ, ಯಾವಾಗ ಆಶೀರ್ವಾದ ಸಿಗುತ್ತೆ, ಹಾಗೆ ಹೀಗೆ ಅಂತ ಅನೇಕ ಮಾತುಗಳು ನಿಮಗೆ ಕೇಳಿಸ್ಬೋದು. ಆದರೆ ವಚನ ನಿಮ್ಮನ್ನು ಬಲಪಡಿಸಿ ಹೇಳ್ತಾ ಇದೆ, ವಿಶೇಷವಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮನ್ನು ಯೆಹೋವನು ಅಭಿವೃದ್ಧಿಪಡಿಸುವುದಕ್ಕೆ ಆತನು ಮನಸ್ಸು ಮಾಡಿದ್ದಾರೆ. ನಾವು ಆತನನ್ನು ಅಂಟಿಕೊಳ್ಳಬೇಕು ಅಷ್ಟೇ, ನಾವು ಆತನ ಮೇಲೆ ನಿರೀಕ್ಷೆ ಇಟ್ಟು ಆತನನ್ನೇ ಆತುಕೊಳ್ಳಬೇಕು ಅಷ್ಟೇ. ಪ್ರಿಯ ದೇವಜನರೇ, ನಿಶ್ಚಯವಾಗಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಿ ನಿಮ್ಮನ್ನು ಘನವಂತನನ್ನಾಗಿ ಆಶೀರ್ವಾದವಾಗಿ ಎಲ್ಲರ ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರೆ. ನಂಬಿಕೆ ಇದೆಯಾ? ಈ ಆಗಸ್ಟ್ ತಿಂಗಳಿನ ನಾವು ಪ್ರಾರ್ಥನೆಯೊಟ್ಟಿಗೂ ನಂಬಿಕೆಯೊಟ್ಟಿಗೂ ಪ್ರಾರಂಭಿಸೋಣವೇ. ಪರಿಶುದ್ಧಾತ್ಮನಾದ ದೇವರು, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಅಪ್ಪ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನೀನು ಅಪ್ಪ ಯೆಹೋವನು ಇಸ್ರಾಯೇಲನ ಮನೆಯನ್ನು ಅಪ್ಪ ರಾಹೇಳನ್ನು, ಲೇಯಳನ್ನು ಉಪಯೋಗಿಸಿ ಆಶೀರ್ವದಿಸಿದ ಪ್ರಕಾರವೇ ಅಪ್ಪ ಈ
ತಿಂಗಳಲ್ಲಿ ಕರ್ತನೆಯಪ್ಪ ರೂತಳ ಒಂದು ಆಶೀರ್ವಾದದ ಪ್ರಕಾರ ನಮ್ಮ ಜೀವಿತಗಳನ್ನು ಕೂಡ ನಿನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. 7 ತಿಂಗಳುಗಳು ನಾವು ಏನನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ವೋ, 7 ತಿಂಗಳು ನಮ್ಮ ಜೀವಿತದಲ್ಲಿ ಏನು ನಡೆಯುವುದಕ್ಕೋ ಅಪ್ಪ, ಏನು ನಮ್ಮ ಕೈಗೆ ದೊರಕುವುದಕ್ಕೆ ಸಾಧ್ಯವಾಗಲಿಲ್ವೋ, ಅದು 8ನೇ ತಿಂಗಳಿನಲ್ಲಿ ಒಂದು ಹೊಸ ಆರಂಭದಲ್ಲಿ ಅದು ದೊರಕಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಪ್ರಿಯ ಮಕ್ಕಳು, ಒಂದು ವೇಳೆ ನನ್ನ ಕತೆ ಮುಗಿಯಿತು, ನನ್ನ ಜೀವಿತದಲ್ಲಿ ಇನ್ನೆಲ್ಲ ಬರೀ ನಷ್ಟ, ಬರೀ ಸೋಲುಗಳೇ ಅನ್ನುವ ಪ್ರಕಾರದಲ್ಲಿ ಇರುವಾಗ ನೀನು ಈ ತಿಂಗಳನ್ನು ಆಶೀರ್ವಾದ ಮಾಡಿ, ಇಲ್ಲ ಮಗನೇ ಇದೊಂದು ಅಭಿವೃದ್ಧಿಯ ತಿಂಗಳು ಅಂತ ಹೇಳುತ್ತಿರುವುದಕ್ಕಾಗಿ ಸ್ತೋತ್ರ. ಅವ್ರ ಜೀವಿತಗಳನ್ನು ಆಶೀರ್ವದಿಸ್ರಿ ಅಪ್ಪ. ಪ್ರತ್ಯೇಕವಾಗಿ ಕರ್ತನೆಯಪ್ಪ, ಅವರು ಎಲ್ಲಿ ಸೋಲನ್ನು ನೋಡಿದಾರೋ ಅದೇ ಸ್ಥಳದಲ್ಲಿ ಈ ತಿಂಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಿರೀಕ್ಷೆಯನ್ನು ಹೆಚ್ಚಿಸು, ನಂಬಿಕೆಯನ್ನು ಹೆಚ್ಚಿಸು. ಈ ತಿಂಗಳು ಅವರ ಕುಟುಂಬಗಳಿಗೂ, ಅವರ ಕೆಲಸಗಳಿಗೂ, ಅವರ ಎಲ್ಲ ವೈಯಕ್ತಿಕ ಕಾರ್ಯಗಳಿಗೂ ಒಂದು ಅಭಿವೃದ್ಧಿಯನ್ನು ತಂದುಕೊಡಲಿ. ಕ್ರಿಸ್ತೇಸುವಿನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815. God bless you.